ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗ್ ಒಂದು ಫೇಸ್ ಮಾಸ್ಕ್ ಫೇಸ್ ಮಾಸ್ಕ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ. ಇದು ಫ್ರೂಟ್ ಫೇಶಿಯಲ್ ಅಂತಲೇ ಹೇಳ್ತೀನಿ, ಯಾಕಂದರೆ ಒಂದು ಬೆಸ್ಟ್ ಆ್ಯಂಡ್ ಈಸಿಲಿ ಅವೈಲೇಬಲ್ ಫ್ರೂಟಿಂದ ನಾನು ಈ ಫೇಶಿಯಲ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಉಳಿದಿರೋ ವಸ್ತುಗಳೆಲ್ಲ ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ವಸ್ತುಗಳು. ಇದರಿಂದ ಏನೇನು ಲಾಭ ಆಗುತ್ತೆ ಅಂತ ಈ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಶಾರ್ಟಾಗಿ ಹೇಳಬೇಕು ಅಂದರೆ ಇದರಿಂದ ಸುಕ್ಕುಗಳು ದೂರ ಆಗುತ್ತೆ, ಮುಖಕ್ಕೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಬರುತ್ತೆ. ಈ ಚಳಿಗಾಲದಲ್ಲಿ ಮುಖ ಎಲ್ಲ ಉಡಿತಾ ಇರುತ್ತೆ, ಸೊ ಆ ಒಂದು ಸ್ಕಿನ್ಗೆ ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ. ನಾನಿವತ್ತು ತೋರಿಸ್ತಾ ಇರುವಂತಹ ಈ ಫೇಸ್ ಮಾಸ್ಕ್ ತುಂಬಾ ಈಸಿ, ತುಂಬಾ ಎಫೆಕ್ಟಿವ್, ತುಂಬಾ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತಹ ತುಂಬಾ ಎಫೆಕ್ಟಿವ್ ಆಗಿರುವಂತಹ ರೆಮಿಡಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಮಾಡ್ತಾ ಇದ್ದೀನಿ, ಏನೇನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡ್ಕೊಬರೋಣ. ಸೊ ಬನ್ನಿ ಹಾಗಾದರೆ ಈ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಹೀರೋ ಆಫ್ ದಿಸ್ ಫೇಸ್ ಪ್ಯಾಕ್ ನೋಡಿ, ಈ ರೀತಿ ಒಂದು ಪೀಸ್ ಅಷ್ಟು ನಾನು ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಇದನ್ನ ಜಸ್ಟ್ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಜ್ಯೂಸ್ ಮಾತ್ರ ನಮಗೆ ಬೇಕಷ್ಟೇ, ಅದ್ರ ಪಲ್ಪ್ ಏನು ಬೇಕಾಗಿಲ್ಲ. ಜಸ್ಟ್ ಕೈಯಿಂದ ರೀತಿ ಸ್ಕ್ವೀಸ್ ಮಾಡ್ಕೊಂಬಿಟ್ರೆ ಬಂದುಬಿಡುತ್ತೆ ಫ್ರೆಂಡ್ಸ್. ನನಗೆ ಬೇಕಾಗಿರೋದು ಇದರ ಒಂದು ಪ್ಯೂರಿ ಅಥವಾ ಜ್ಯೂಸ್ ಅಂತ ಏನಂತೀವಿ, ಅದು ಮಾತ್ರ ಬೇಕಾಗಿರೋದು. ಎಸ್, ಸಾಕು. ವಾ 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 ನನಗಂತೂ ವಾಟರ್ ಮೆಲನ್ ಜ್ಯೂಸ್ ತುಂಬಾ ಇಷ್ಟ, ಒನ್ ಆಫ್ ಮೈ ಫೇವ್ರೆಟ್. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಹನಿ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಜೇನುತುಪ್ಪ. ಯಾವ ಬ್ರ್ಯಾಂಡ್ ಬೇಕಾದ್ರೆ ಹಾಕ್ಕೋಬೋದು. ನಾನು ಹಾಕ್ಕೊಳ್ತಿರೋದು ಲಯನ್ ಹನಿ. ನಿಯರ್ಲಿ ಇದು 4 ರಿಂದ 5 ಸ್ಪೂನಷ್ಟು ವಾಟರ್ ಮೆಲನ್ ಜ್ಯೂಸ್ ಇದೆ. ಇದಕ್ಕೆ ನಾನು 2 ಸ್ಪೂನಷ್ಟು ಹನಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ವಾಟರ್ ಮೆಲನ್ ಜ್ಯೂಸ್ ಏನಿದೆ, ಈ ಕಲ್ಲಂಗಡಿ ಹಣ್ಣಿನ ರಸ ನಮ್ಮ ಮುಖಕ್ಕೆ ಒಂದು ಬ್ರೈಟನ್ ಅಪ್ ಕೊಡುತ್ತೆ, ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುತ್ತೆ. ಕಪ್ಪಿಗಿರುವಂತಹ ಕಾಂಪ್ಲೆಕ್ಷನ್ ಇದು ವೈಟ್ ಮಾಡುತ್ತೆ. ಆ್ಯಂಡ್ ದೆನ್ ಇದು ಸನ್ ಟ್ಯಾನ್ ಆಗಿದ್ರೂ ಕೂಡ ಆ ಸನ್ ಟ್ಯಾನ್ನ ಇದು ದೂರ ಮಾಡುತ್ತೆ ಫ್ರೆಂಡ್ಸ್. ತುಂಬಾ ಒಳ್ಳೆ ಕೆಲಸ ಹಾಗೂ ತುಂಬಾ ಒಳ್ಳೆ ಪವರ್ಫುಲ್ ಆಗಿರುವಂತಹ ಕೆಲಸ ಮಾಡುತ್ತೆ ನಮ್ಮ ಈ ವಾಟರ್ ಮೆಲನ್ ಜ್ಯೂಸ್. ವಾಟರ್ ಮೆಲನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ, ವಿಚ್ ಇಸ್ ವೆರಿ ವೆರಿ ಗುಡ್ ಫಾರ್ ಅವರ್ ಫೇಶಿಯಲ್ ಸ್ಕಿನ್ ಅಂತಲೇ ಹೇಳ್ತೀನಿ. ನಮ್ಮ ಈ ವಾಟರ್ ಮೆಲನ್ ಜ್ಯೂಸಲ್ಲಿರುವಂತಹ ವಿಟಮಿನ್ ಸಿ ಏನಿದೆ, ವಿಟಮಿನ್ ಸಿ ಅಂಶ ಇರುತ್ತೆ. ಇದು ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಕಪ್ಪು ಅಂಶ ಏನಿರುತ್ತೆ ಅದನ್ನು ದೂರ ಮಾಡಿ ಮೆಲನಿಂದ ಇಂಪ್ರೂವ್ಮೆಂಟ್ ಮಾಡಿ ಕೊಲಾಜಿನ್ ಕೂಡ ಉಂಟು ಮಾಡುತ್ತೆ ನಮ್ಮ ಈ ವಾಟರ್ ಮೆಲನ್ ಜ್ಯೂಸ್. ಇನ್ನು ಇದಕ್ಕೆ ಹಾಕ್ಕೊಂಡಿರುವಂತಹ ಹನಿ, ಇದರಲ್ಲಿ ಹನಿಯಲ್ಲಿ ಇನ್ಫ್ಲಮೇಷನ್ ಪ್ರಾಪರ್ಟಿ ಇದ್ದು ಇದು ನಮ್ಮ ಸ್ಕಿನ್ಗೆ ಸಾಫ್ಟ್ನೆಸ್ ಕೊಡುತ್ತೆ, ಹಾಗೂ ಇದು ಕೂಡ ಬ್ರೈಟನ್ ಅಪ್ ಪ್ರಾಪರ್ಟಿನ ಹೊಂದಿದೆ. ಸ್ಕಿನ್ಗೆ ಇದು ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿ ಕೂಡ ಕೊಡುತ್ತೆ ಈ ನಮ್ಮ ಜೇನುತುಪ್ಪ. ನೆಕ್ಸ್ಟ್ ಬಂದು ಇದಕ್ಕೆ ನಾನು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರು ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯ ಒಂದು ಪ್ರಾಪರ್ಟಿ ಕೊಡುತ್ತೆ ಅಂದರೆ ನಿಜವಾಗಿಯೂ ಇದನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಸ್ಪೂನ್. ಈ ಗಟ್ಟಿ ಮೊಸರಲ್ಲಿರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಬಂದು ಮುಖಕ್ಕೆ ಒಳ್ಳೆ ಗ್ಲೋ ಕೊಡುತ್ತೆ, ಮುಖದ ಮೇಲಿರುವಂತಹ ಕಲ್ಮಶನ ದೂರ ಮಾಡುತ್ತೆ, ಮುಖನ ಕ್ಲೆನ್ಸಪ್ ಮಾಡುತ್ತೆ, ಹಾಗೂ ಮುಖಕ್ಕೆ ಒಂದು ಒಳ್ಳೆ ಬ್ರೈಟನ್ ಪ್ರಾಪರ್ಟಿ ಕೊಟ್ಟು. ಎಸ್, 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ಪೂನ್ ಹಾಕ್ಕೋತೀನಿ. ಎಸ್, 4 ಸ್ಪೂನ್. ಈ ಮೊಸರು ಏನಿದೆ ಇದರಲ್ಲಿ ಇರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್, ಆ್ಯಸ್ ಐ ಟೋಲ್ಡ್ ಯು, ಮುಖನ ಟೈಟ್ ಮಾಡುತ್ತೆ. ಜೋತು ಬಿದ್ದಿರುವ ಮುಖ ಕೂಡ ಟೈಟನ್ ಅಪ್ ಆಗುತ್ತೆ. ಆ್ಯಂಡ್ ದೆನ್ ಇದು ಮುಖದ ಮೇಲಿರುವಂತಹ ಪೋರ್ಸ್ ನಾನಿಲ್ಲಿ ಹಾಕಿದ್ದೀನಿ ನೋಡಿ, ಈ ಒಂದು ಪೋರ್ಸ್ ಇರುತ್ತಲ್ಲ ಇದು ಕೂಡ ಇದು ಜಸ್ಟ್ ಕ್ಲೋಸ್ ಮಾಡಿಬಿಡುತ್ತೆ. ಮುಖ ಎಲ್ಲ ತಗ್ಗಿ ಬಿದ್ದಿರುವಂತಹ ಮುಖದ ಸ್ಕಿನ್ ಕೂಡ ಇದು ಮುಚ್ಚಿಬಿಡುತ್ತೆ. ಅಂಥ ಒಂದು ಪ್ರಾಪರ್ಟಿ ಹೊಂದಿದೆ ನಮ್ಮ ಮೊಸರು. ಎಸ್, ಆಲ್ಮೋಸ್ಟ್ ಆಗೋಯ್ತು ನಮ್ಮ ಒಂದು ಎಫಿಷಿಯೆಂಟ್ ಹಾಗೂ ಬೆನಿಫಿಷರಿ ಫೇಸ್ ಪ್ಯಾಕ್. ಇದನ್ನ ನಾನು ಅಪ್ಲೈ ಮಾಡ್ಕೋತೀನಿ. ಅಪ್ಲೈ ಮಾಡ್ತಾ ಇದು ಯಾವ ರೀತಿ ಯೂಸ್ ಮಾಡ್ಬೋದು, ಯಾವ ರೀತಿ ಇದನ್ನ ಸ್ಟೋರ್ ಮಾಡಬೇಕು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಡೋಂಟ್ ಸ್ಕಿಪ್ ಆ್ಯಂಡ್ ವಾಚ್ ಕಂಪ್ಲೀಟ್ ವಿಡಿಯೋ ಅಂತ ಹೇಳಿ. ಕೀಪ್ ಆನ್ ವಾಚಿಂಗ್ ಫ್ರೆಂಡ್ಸ್, ಬಿ ವಿತ್ ಮೀ. ಸೊ ಬನ್ನಿ ಹಾಗಾದರೆ ಈ ಒಂದು ಫೇಸ್ ಪ್ಯಾಕ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಲೇಟ್ ಮಾಡೋದು ಬೇಡ, ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟೊತ್ತು ನೀವು ಕೇಳಿಸ್ಕೊಂಡ್ರೆ ಇದ್ರ ಬೆನಿಫಿಟ್ಸ್ ಏನು ಅಂತ. ಈಗ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಹಾಗೂ ಯಾವ ರೀತಿ ಇದನ್ನ ಸ್ಟೋರೇಜ್ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿಬಿಡಿ ಚಾನಲ್ನ.
ಈ ವಾಟರ್ ಮೆಲನ್ ಫ್ರೂಟ್ ಫೇಶಿಯಲ್ ಮುಖಕ್ಕೆ ಗ್ಲೋ ಕೊಡೋದ್ರ ಜೊತೆಲಿ ಇದನ್ನ ಜೋತು ಬಿದ್ದಿರುವ ಮುಖದ ಸ್ಕಿನ್ ಕೂಡ ಟೈಟನ್ ಆಗಿ ಮತ್ತು ನಮಗೆ ಒಳ್ಳೆ ಗ್ಲೋ ಸಿಗುತ್ತೆ. ನಿಮಗೆ ಒಂದು ವೇಳೆ 60-65 ವಯಸ್ಸಿದ್ರೂ ಕೂಡ ಆ ವಯಸ್ಸಿಗೆ ತಕ್ಕಂಗೆ ನಿಮ್ಮ ಮುಖದಲ್ಲಿ ಸುಕ್ಕಿದ್ರೂ ಕೂಡ ಅದೆಲ್ಲ ಸರಿ ಹೋಗಿ ಮತ್ತೆ ಮುಖ ಟೈಟ್ ಆಗುತ್ತೆ, ಮುಖದ ಸ್ಕಿನ್. ಇದು ಈ ರೀತಿ ನಾವು ಅಪ್ವರ್ಡ್ ಡೈರೆಕ್ಷನಲ್ಲಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಮಸಾಜ್ ಕೂಡ ಕೊಟ್ಕೊಳ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡಿರ್ಬೋದು. ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಒಡೆದೋಗೋದು ಸಹಜ. ಇಂತಹ ವೆದರಲ್ಲೂ ಕೂಡ ಈ ಒಂದು ಫೇಶಿಯಲ್ ಮುಖಕ್ಕೆ ಒಳ್ಳೆ ಕಾಂತಿಯನ್ನು ಕೊಡುತ್ತೆ. ಮುಖ ಹೊಡೆದಿದ್ರು, ರ್ಯಾಷಸ್ ಆಗಿದ್ರು, ಏನಾದರೂ ಡ್ಯಾಮೇಜ್ ಆಗಿದ್ರು ಕೂಡ ಇದನ್ನೆಲ್ಲ ಸರಿ ಮಾಡುತ್ತೆ ಈ ನಮ್ಮ ಫ್ರೂಟ್ ಫೇಶಿಯಲ್. ನೋಡಿ, ಈ ಒಂದು ವಾಟರ್ ಮೆಲನ್ ಫೇಶಿಯಲ್ನ ಈ ರೀತಿ ಲೈಟಾಗಿ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿರುವಂತಹ ಪೋರ್ಸ್, ಓಪನ್ ಪೋರ್ಸ್ ಏನಿರುತ್ತೆ, ಮುಖ ಎಲ್ಲ ತಗ್ಗು ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು. ನಿಮ್ಮ ಸ್ಕಿನ್ ಕೂಡ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಕನ್ನಡಿನ ಹತ್ತಿರದಲ್ಲಿಟ್ಕೊಂಡು ಅದು ಕೂಡ ದೂರ ಆಗುತ್ತೆ ಈ ಒಂದು ಮಸಾಜಿಂಗಿಂದ. ಈ ನಮ್ಮ ಫೇಶಿಯಲ್ ಟೋಟಲಿ ತುಂಬಾ ಯೂಸ್ಫುಲ್ ಆಗಿರುವಂತಹ ಫ್ರೂಟ್ ಫೇಶಿಯಲ್, ತುಂಬಾ ಅಫೋರ್ಡಬಲ್. ಈಗ ಇದನ್ನ ನಾನು ಮುಖಕ್ಕೆ ಮಸಾಜ್ ಮಾಡಿಕೊಂಡೆ, ಒಂದು 2 ನಿಮಿಷಗಳ ಕಾಲ ಮುಖಕ್ಕೆ ಜಸ್ಟ್ ಪ್ಯಾಟ್ ಮಾಡಿಕೊಂಡೆ, ಡ್ಯಾಬ್ ಮಾಡಿಕೊಂಡೆ. ಈಗ ಒಂದು 10 ನಿಮಿಷಗಳ ಕಾಲ ಇದು ಹಾಗೇ ಇರಬೇಕು. ಇದಾದ ನಂತರ ಸ್ವಲ್ಪ ಉಗುರು ಬೆಚ್ಚಗೆ ಇರುವಂತಹ ನೀರಿನಲ್ಲಿ ಇದನ್ನ ವಾಶ್ ಆಫ್ ಮಾಡ್ಕೋಬೇಕು ಅಷ್ಟೇ. ನೋಡ್ತಾ ಇರ್ತೀರಂತೆ ರಿಸಲ್ಟ್ ಯಾವ ರೀತಿ ಸಿಗುತ್ತೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಸೊ ಇದು ಎದಕ್ಕೆಲ್ಲ ಯೂಸ್ ಅಂತ ಹೇಳಿದ್ದೀನಿ. ಈಗ ಸ್ಟೋರೇಜ್ ಮಾಡೋದು ಯಾವ ರೀತಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಲ್ಲ, ರಿಸಲ್ಟ್ ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ? ಸ್ಟೋರೇಜ್ ಕೂಡ. ಸೊ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ನನಗೆ ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ಸಿಕ್ಕಿದೆ. ನಿಮಗೆ ಕಾಣ್ತಾ ಇರ್ಬೋದು ಯಾವ ರೀತಿ ಮುಖ ಬ್ರೈಟನ್ ಅಪ್ ಆಗಿದೆ ಅಂತ. ನಿಜವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ನೋಡಿ, ಜಸ್ಟ್ ನಾನು ವಾರ್ಮ್ ವಾಟರ್ದೇ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬಾ ಸೂದಿಂಗ್ ಆಗಿದೆ. ಮುಖ ಅಂತೂ ಸಾಫ್ಟ್ ಆಗಿದೆ, ಪ್ಲಂಪಿ ಆಗಿದೆ. ಸಖತ್ತಾಗಿ ಒಂದು ಫೀಲ್ ಆಗ್ತದೆ ನನಗಂತೂ. ಟೋಲ್ಡ್ ಯು ಬ್ರೈಟನ್ ಅಪ್ ಆಗಿದೆ ಫೇಸ್ ಎಲ್ಲ. ಇದನ್ನು ನೀವು ಆ್ಯಸ್ ಎ ಟೋಲ್ಡ್ ಯು ನಾನು ಸ್ಟೋರ್ ಮಾಡೋದ್ರ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಈ ಒಂದು ಇಷ್ಟು ಉಳಿದಿದೆ ನನಗೆ. ಸೊ ಇದು ವೇಸ್ಟ್ ಮಾಡೋ ಹಾಗಿಲ್ಲ. ಇದನ್ನ ನೀವು ರೆಫ್ರಿಜಿರೇಟ್ ಮಾಡ್ಕೋಬೋದು, ಅಥವಾ ಐಸ್ ಟ್ರೇ ಇರುತ್ತಲ್ಲ ಫ್ರಿಡ್ಜಲ್ಲಿ, ಆ ಐಸ್ ಟ್ರೇಯಲ್ಲಿ ನೀವು ಫಿಲಪ್ ಮಾಡ್ಕೊಂಡ್ಬಿಟ್ಟು ಅದು ಐಸ್ ಕ್ಯೂಬ್ ಟೈಪ್ ಆಗುತ್ತೆ. ಅದನ್ನ ಕೂಡ ನೀವು ತೆಗೆದುಕೊಂಡು ನೆಕ್ಸ್ಟ್ ಡೇ ಅಥವಾ ಒಂದು ವೀಕ್, 1 ಮಂತ್ ಕೂಡ ಇದು ಹಾಗೇ ಇರುತ್ತೆ. ಐಸ್ ಟ್ರೇಲಿ ಹಾಕ್ಬಿಟ್ರೆ ಆ ಕ್ಯೂಬ್ಸ್ನ ನೀವು ತೊಗೊಂಡು ಜಸ್ಟ್ ಮಸಾಜ್ ಮಾಡ್ಕೋಬೋದು. ವಾರಕ್ಕೊಂದು ಸಾರಿ ಅಥವಾ ವಾರಕ್ಕೆ 2 ಸಾರಿ ನೀವು ಐಸ್ ಕ್ಯೂಬ್ಸ್ ತೊಗೊಂಡು, ಇದರ ಒಂದು ಐಸ್ ಕ್ಯೂಬ್ಸ್ ತೊಗೊಂಡು ಇದೇನು ಐಸ್ ಟ್ರೇಲಿ ಹಾಕಿರ್ತೀವಲ್ಲ ಅದರಿಂದ ನೀವು ಮಸಾಜ್ ಮಾಡ್ಕೋಬೋದು. ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಈ ರೀತಿ ನೀವು ಸ್ಟೋರೇಜ್ ಮಾಡ್ಕೋಬೋದು. 1 ಮಂತ್ ತನಕ ಇದೇನೂ ಆಗಲ್ಲ. ಸ್ಟೋರೇಜ್ ಕೂಡ ಮಾಡುವಂತಹ ಒಂದು ಒಳ್ಳೆ ಫೇಸ್ ಪ್ಯಾಕ್ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ರಿಸಲ್ಟ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ 70 ವಯಸ್ಸಿನಲ್ಲೂ 20ರ ಒಂದು ಸ್ಕಿನ್ನನ್ನು ನೀವು ಪಡ್ಕೋಬೋದು. ಈ ಫೇಸ್ ಪ್ಯಾಕ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ಓಕೆನಾ? ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್, ನಿಜವಾಗಿಯೂ. ನೋಡಿ, ಏನೂ ಹಚ್ಕೊಂಡಿಲ್ಲ ನಾನು, ಚೆನ್ನಾಗಿ ಅನಿಸ್ತದೆ. ಸೊ ಇವತ್ತೇ ಇದನ್ನ ನೀವು ಯೂಸ್ ಮಾಡಿ ನನಗೆ ರಿಸಲ್ಟ್ನ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಅಷ್ಟೇ ಫ್ರೆಂಡ್ಸ್. ಇದು ಎಂಡಿಂಗ್ ಇಂಟ್ರೋ ಏನು ಕೊಡ್ತಾ ಇದ್ದೀನಿ, ಈ ಫೇಸ್ ಪ್ಯಾಕ್ನ ಹಚ್ಕೊಂಡು ನಾನು ಹಿಂದಿನ ರಾತ್ರಿ ಹಚ್ಕೊಂಡು ನೆಕ್ಸ್ಟ್ ಡೇ ಈ ಒಂದು ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ದಟ್ ಮೀನ್ಸ್ ಈ ಒಂದು ಇಂಟ್ರೋ ವಿಡಿಯೋ ನೋಡಿ ನನ್ನ ಫೇಸ್ ಯಾವ ರೀತಿ ಗ್ಲೋ ಕಾಣ್ತಾ ಇದೆ ಅಂತ. ನೆಕ್ಸ್ಟ್ ಡೇ ಅಂತೂ ಇನ್ನೂ ಒಳ್ಳೆ ದಿ ಬೆಸ್ಟ್ ರಿಸಲ್ಟ್ ವಿಸಿಬಲ್ ಆಗುತ್ತೆ. ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ. ನನ್ನ ಮುಖಕ್ಕೆ ಸ್ಟಿಕ್ಕರ್ ಬಿಟ್ಟರೆ ಏನೂ ಹಚ್ಚಿಲ್ಲ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಸೊ ನೀವು ಕೂಡ ಖಂಡಿತವಾಗಿಯೂ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈಗ ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ತೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಾಗಿತ್ತು, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಇದನ್ನ ನೀವು ಫಾಲೋ ಅಪ್ ಮಾಡಿ. ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಲ್ವಾ? ತುಂಬಾ ಈಸಿ ಫ್ರೆಂಡ್ಸ್, ಅಷ್ಟೇ ಬೆನಿಫಿಷಿಯರಿ. ನೀವು ಆಗಲೇ ಕೇಳಿಸ್ಕೊಂಡಿದ್ದೀರಾ. ಎಲ್ಲ ಸ್ಕಿನ್ ಟೈಪ್ಸ್ನವರು, ಎಲ್ಲ ಏಜ್ನವರು ಇದನ್ನು ಧಾರಾಳವಾಗಿ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿಯ ಹಿಂಜರಿಕೆ ಬೇಡ. ನಿಮ್ಗೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಬೇಕು ಅಂದರೆ ಈ ಫೇಶಿಯಲ್ನ ಈ ಚಳಿಗಾಲದಲ್ಲಿ ಮಾಡ್ಕೊಳ್ಳಿ. ಚಳಿಗಾಲ ಅಂತಾನೆ ಎಲ್ಲ, ನೀವು ವಾರಕ್ಕೆ 1 ಸಾರಿ ಆದರೂ ಇದನ್ನ ಹಚ್ಕೋಬೋದು. ಇದನ್ನ ನೀವು 1.5 ತಿಂಗಳು 2 ತಿಂಗಳ ತನಕ ನೀವು ಫ್ರೀಸರಲ್ಲಿಟ್ಟು ಇದು ಸ್ಟೋರ್ ಮಾಡ್ಕೋಬೋದು. ಕ್ಯೂಬ್ಸ್ನ ಮಾಡಿಕೊಂಡು ನೀವು ಅದನ್ನ ಲೇಪನ ಮಾಡ್ಕೋಬೋದು ಅಂತ ಕೂಡ ಹೇಳಿದ್ದೀನಿ. ಸೊ ನಾನು ಹೇಳಿರೋ ಪ್ರಕಾರ ನೀವು ಫಾಲೋ ಅಪ್ ಮಾಡಿ. ಈಗ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಕೆಟ್ಟವರಿಂದ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕಾಪಾಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಮ ಪೇರೆಂಟ್ಸ್ನ ನೀವು ಪ್ರೀತಿಯಿಂದ, ಅಕ್ಕರಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್.
ಬಾಯ್.